ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಷಡ್ಯಂತ್ರ, ಡಿಕೆ ಶಿವಕುಮಾರ್ ಅವರೇ ಹೀಗಂತ ಹೇಳಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ಬಗ್ಗೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ವಿದೇಶಿ ಹಣವೂ ಬರ್ತಾ ಇದೆ ಅಂತಲೂ ಆರೋಪ ಮಾಡಿದ್ದಾರೆ. ಪ್ರಗತಿಪರರು, ಅರ್ಬನ್ ನಕ್ಸಲರು ಒಂದು ಗ್ಯಾಂಗ್ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತ ಅವರೇ ಇರೋದು. ಅವರ ಒತ್ತಡದಿಂದ ಎಸ್ಐಟಿ ರಚನೆ ಮಾಡಿದ್ದಾರೆ. ಎಸ್ಐಟಿ ಕೊಟ್ಟಿದ್ದೇ ಮೊದಲ ತಪ್ಪು. ನಾವು ಸ್ವಾಗತ ಮಾಡಿದ್ದೀವಿ, ಬೇರೆ ವಿಚಾರ. ಆದರೆ ಎಸ್ಐಟಿ ಮಾಡಿದ್ದೇ ತಪ್ಪು. ಎಸ್ಐಟಿ ರಚನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಗಣಪತಿ ಆರ್ ಅಶೋಕ್ ಅವರನ್ನು ಮಾತಾಡಿಸಿದ್ದಾರೆ, ಕೇಳ್ಕೊಂಬನ್ನಿ. ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಈಗಷ್ಟೇ ಸರ್ಕಾರಕ್ಕೆ ಎಸ್ಐಟಿ ಒಂದಷ್ಟು ವರದಿಗಳನ್ನು ಕೊಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವರದಿಗೆ ಸಂಬಂಧಪಟ್ಟಂಗೆ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗುತ್ತೆ. ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ಇದ್ದಾರೆ. ಆ ವರದಿಯ ಮುನ್ನೆಲೆ ಏನು, ಆ ವರದಿಯ ಒಂದಷ್ಟು ಸಾರಾಂಶಗಳ ಬಗ್ಗೆ ಏನಿರ್ಬೋದು ಅಂತ ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಸರ್, ಎಸ್ಐಟಿ ಒಂದಷ್ಟು ವರದಿಗಳನ್ನು ಇವತ್ತು ಅಧಿವೇಶನದಲ್ಲಿ ಇಡುತ್ತೆ. ತಾವು ವಿಪಕ್ಷ ನಾಯಕರು, ಆ ವರದಿಯಲ್ಲಿ ಏನಿರಬಹುದು, ಅಕಸ್ಮಾತ್ ಆ ವರದಿಯಲ್ಲಿ ಏನೂ ಇಲ್ಲದೆ ಇದ್ದಾಗ ತಮ್ಮ ನಡೆ ಏನಿರುತ್ತೆ? ಯಾಕಂದ್ರೆ ನೀವು ಹಿಂದುತ್ವದ ದೇಗುಲ ಇರ್ಬೋದು, ಹಿಂದೂ ದೇಗುಲದ ಬಗ್ಗೆ ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದರೆ, ನಿನ್ನೆ ಅಷ್ಟೇ ದೇಗುಲ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಈ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಇದು ಒಂದು ಷಡ್ಯಂತ್ರ. ಈಗ ಡಿ ಕೆ ಶಿವಕುಮಾರ್ ಓಪನ್ ಅಪ್ ಆಗಿದ್ದಾರೆ, ಅವರು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಹಿಂದೂ ದೇವಾಲಯಗಳನ್ನು ಒಂದಾದ ಮೇಲೆ ಒಂದು ತಿರುಪತಿ, ಧರ್ಮಸ್ಥಳ, ಅಯ್ಯಪ್ಪ ಸ್ವಾಮಿ, ಈ ಥರದ ಎಲ್ಲ ದೇವಸ್ಥಾನಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದಕ್ಕೆ ವಿದೇಶಿ ಹಣನೂ ಕೂಡ ಬರ್ತದೆ. ಇವರೆಲ್ಲ ಸೇರಿ ಈ ಪ್ರಗತಿಪರರು, ನಗರ ನಕ್ಸಲರು, ಇವರೆಲ್ಲ ಒಂದು ಗ್ಯಾಂಗ್ ಆಗ್ಬಿಟ್ಟು CM ಜೊತೆಯಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. CM ಸುತ್ತಮುತ್ತ ಅವರೇ ಇವಾಗ ಸರೌಂಡಿಂಗ್ ಆಗಿರೋದು. ಅವ್ರ ಪ್ರೆಷರಿಂದ CM ಅವರು SIT ರಚನೆಗೆ ಕೊಟ್ಟರು. ಇದು ಕೊಟ್ಟಿದ್ದೇ ಫಸ್ಟ್ ತಪ್ಪು. ನಾವು ವೆಲ್ಕಮ್ ಮಾಡಿದ್ದೀರಿ, ಅದು ಬೇರೆ ಪ್ರಶ್ನೆ. ಹಂಗಾರೆ ಈಗ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ಅದೇ ಗ್ಯಾಂಗು ಹೇಳ್ತಾ ಇದೆ. ಈಗ ಹಂಗಾರೆ SIT ರಚನೆ ಮಾಡ್ತಾರ? 28 ಜಾಗದಲ್ಲಿ ಅಗಿತಾರ? ಅಲ್ಲಿ ತಲೆಬುರುಡೆ ತೆಗಿತಾರ? ಎಲ್ಲಿ? ಅವ್ರು ಮೈಸೂರಲ್ಲಿ ಮಾಡಿದಾರ, ಧರ್ಮಸ್ಥಳದಲ್ಲಿ ಮಾಡಿದಾರ, ಎಲ್ಲಿ ಮಾಡಿದ್ದಾರೆ ಅಂತ ಒಂದು ತನಿಖೆ ಆಗಬೇಕಲ್ಲ. ಇಲ್ಲ ಅಂದರೆ ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯ ಆಗುತ್ತೆ. ಅದರಿಂದ ಇಲ್ಲಿ ಸರ್ಕಾರ ಇದನ್ನು ತಪ್ಪನ್ನು ಒಪ್ಕೊಬೇಕು. ಧರ್ಮಸ್ಥಳದಲ್ಲಿ ಅಚಾತುರ್ಯ ಆಗೋಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತೇಳಿ ಒಪ್ಕೊಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ಹಿಂದೂ ದೇಗುಲ ಒಂದಷ್ಟು ಅಪವಿತ್ರ ಆಗಿದೆ ಅನ್ನೋದು ಕೂಡ ಒಂದು ಚರ್ಚೆಯಲ್ಲಿದೆ. ಆ ದೇಗುಲ ಕೂಡ ಒಂದಷ್ಟು ಜನಸಂಖ್ಯೆ ಕಡಿಮೆ ಆಗ್ತಿರುವಂಥದ್ದು. ಈ SIT ವರದಿಯಲ್ಲಿ ಏನೂ ಇಲ್ಲದಿದ್ರೂ ಕೂಡ ದೇಗುಲಕ್ಕೆ ಒಂಥರ ಅಪಪ್ರಚಾರ ಆಗಿದೆಯಾ ಅನ್ಸುತ್ತೆ? ಮಾಡಿದ್ದಾರೆ, ಈ ಕುತಂತ್ರ ಎಲ್ಲ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇನ್ನಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಳಿ. ಈ ಧರ್ಮಸ್ಥಳದ ಇನ್ಸಿಡೆಂಟ್ ಆದಮೇಲೆ ಹಿಂದೂಗಳು ಒಗ್ಗಟ್ಟಾಗ್ರಿ, ಎಚ್ಚರಗೊಳ್ರಿ. ಈಗಲೂ ನೀವು ಎಚ್ಚರಗೊಳ್ಳಿಲ್ಲ, ಈಗಲೂ ವೋಟ್ ಪಾಲಿಟಿಕ್ಸನ್ನು ಮಾಡ್ತೀರಾ, ರಾಜಕೀಯನ ಮಾಡ್ತೀರಾ ಅಂದರೆ ದೇವರ ನಿಮ್ಮನ್ನು ಕ್ಷಮಿಸಲ್ಲ. ಆ ಮಂಜುನಾಥ ಕ್ಷಮಿಸಲ್ಲ. ಇವತ್ತು ಮಂಜುನಾಥನ್ನೇ ಬಿಡಲಿಲ್ಲ ಇವರು ಕಳ್ಳರು ಅಂತ ಹೇಳಿದ್ರೆ ಇನ್ನು ಬೇರೆಯವ್ರನ್ನ ಬಿಡ್ತಾರ? ಅದಕ್ಕೆ ಹಿಂದೂಗಳೇ ಎಚ್ಚರಗೊಳ್ಳಿ. ಸರ್, ಈಗ ಅನಾಮಿಕ ವ್ಯಕ್ತಿ ಇರ್ಬೋದು, ಜೊತೆಗೆ SIT ರಚನೆಗೆ ಒತ್ತಾಯ ಮಾಡಿದಂಥವ್ರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾರೆ. ಯಾಕಂತಂದ್ರೆ ತನಿಖೆಯಲ್ಲಿ ಏನೂ ಸಿಗಲಿಲ್ಲ ಅಂದಮೇಲೆ ಅದು ತನಿಖೆ ವೇಸ್ಟ್ ಆಗುತ್ತೆ, ಆ ಲೆಕ್ಕಾಚಾರಗಳು ಹಾಕಬೇಕಾಗುತ್ತೆ. ಹೀಗಾಗಿ ಅವ್ರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾರೆ. ಮತ್ತು ಕ್ಷಮೆಯನ್ನು ಕೇಳುವಂಥ ಅವಶ್ಯಕತೆ ಇದೆ. ಯಾಕಂದ್ರೆ ದೇಗುಲಕ್ಕೆ ಈಗಾಗಲೇ ಅಪಪ್ರಚಾರ ಆಗಿರುವಂಥದ್ದು. ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು. ಇವರೇ SIT ರಚನೆ ಮಾಡಿ ಇವಾಗ ಹೇಳ್ತಾರೆ ನಾವು ಕ್ಲೀನ್ ಚಿಟ್ ಆಗಲಿ ಅಂತ, ತನಿಖೆ ಬರಲಿ ಅಂತ ಹೇಳಿದ್ರಿ ಅಂತ. ಹೆಂಗಾರೆ ರಾಜ್ಯದಲ್ಲಿ ದಿನನಿತ್ಯ ಸಾವಿರಾರು ಕಂಪ್ಲೇಂಟ್ ಬರ್ತವೆ, ಎಲ್ಲದಕ್ಕೂ SIT ರಚನೆ ಮಾಡ್ತೀರಾ? ಜ್ಞಾನ ಬೇಡವಾ? ಅವ್ನು ಕೊಟ್ಟ ವ್ಯಕ್ತಿ ಯಾರು, ಅವ್ನ ಪೂರ್ವಾಪರ ಅವ್ನ ಕಳ್ಳನ, ಸುಳ್ಳನ, ಒಳ್ಳೆನ ತನಿಖೆ ಮಾಡಬೇಕಾಯ್ತಲ್ಲ. ಏನು ಮಾಡದೆ ಇವತ್ತು SIT ಮಾಡಿಬಿಟ್ಟು ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡಿದ್ರಲ್ಲ, ಆ ಹಣ ಯಾರ್ದು? ನಿಮ್ಮ ಮನೆದ? ಅದು ಕಾಂಗ್ರೆಸ್ ಪಾರ್ಟಿದ? ಜನಗಳ ದುಡ್ಡು. ಹಣನ ಖರ್ಚು ಮಾಡೋಕ್ಕೆ ಲೆಕ್ಕ ಕೊಡಬೇಕಲ್ಲ. ಅದಕ್ಕೆ ಲೆಕ್ಕ ಕೇಳ್ತೀವಿ ನಾವು. ಇವಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.